ಹಾಯ್ ಫ್ರೆಂಡ್ಸ್, ಇವಾಗ ಕಾಡಿನಲ್ಲಿ ಕಾಡ್ಮಲ್ಲಿಗೆ ಅರಳುವ ಸಮಯವಲ್ವಾ. ಹೀಗೆ ಕಾಡ್ಮಲ್ಲಿಗೆ ಹತ್ರ ನಾಡಿನಿಂದ ಬೀಸಿ ಬರುವಂತಹ ಗಾಳಿ ಕತೆ ಹೇಳ್ತಿತ್ತಂತೆ. ನಾಡಿನಲ್ಲಿರುವ ಮಲ್ಲಿಗೆ ಎಲ್ರಿಗೂ ತುಂಬ ಇಷ್ಟ. ಅದನ್ನು ದೇವರಿಗೆ ಅಲಂಕಾರಕ್ಕೆ ಉಪಯೋಗಿಸ್ತಾರೆ, ತಲೆಗೆ ಮುಡಿಲಿಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿ ಜನರು ಅದರ ಪರಿಮಳವನ್ನು ತುಂಬ ಇಷ್ಟಪಡ್ತಾರೆ, ಮುಡಿತಾರೆ ಅಂತ ಎಲ್ಲ ಕತೆ ಹೇಳ್ತಿತ್ತಂತೆ. ಇದನ್ನೆಲ್ಲ ಕೇಳಿದಂತಹ ಕಾಡ್ಮಲ್ಲಿಗೆಗೆ ಯಾವಾಗಲೂ ಬೇಸರ ಆಗೋದಂತೆ. ಅದನ್ನು ಪ್ರತಿದಿನ ಅಶ್ವತ್ಥ ಮರ ಗಮನಿಸ್ತಂತೆ. ಆಗ ಅಶ್ವತ್ಥ ಮರ ಕೇಳ್ತಂತೆ ಒಂದು ದಿವಸ, ನೀನು ಯಾಕೆ ಯಾವತ್ತೂ ಈ ಥರ ಬೇಸರದಲ್ಲಿರ್ತೀಯ ಅಂತ ಕೇಳಿದಕ್ಕೆ ಕಾಡ್ಮಲ್ಲಿಗೆ ತುಂಬ ಪ್ರಶ್ನೆಗಳನ್ನು ಮುಂದಿಟ್ಟಿರ್ತಂತೆ. ಏನು ಗೊತ್ತಾ ಅದು? ಅಶ್ವತ್ಥ ಮರವೇ, ನಾನು ಕಾಡಿನಲ್ಲಿ ಹುಟ್ಟಿದೆ ಅನ್ನೋದು ನನ್ನ ತಪ್ಪ. ನನ್ನ ಅಸ್ತಿತ್ವ ಇದೆ ಅಂತ ಹೇಳಿ ತುಂಬ ಜನರಿಗೆ ಗೊತ್ತಿಲ್ಲ. ನನ್ನ ಪರಿಮಳ ಯಾರಿಗೂ ಇಷ್ಟ ಇಲ್ವಾ ಅಂತೆಲ್ಲ ತುಂಬ ಪ್ರಶ್ನೆ ಕೇಳ್ತಂದೆ. ಆಗ ಅಶ್ವತ್ಥ ಮರ ತುಂಬ ಸುಂದರವಾಗಿ ಒಂದು ಉತ್ತರ ಹೇಳ್ತಂದೆ. ಏನು ಗೊತ್ತಾ, ನಾಡಿನಲ್ಲಿ ಅರಳೋ ಮಲ್ಲಿಗೆಯನ್ನು ಜನರೇನೂ ಇಷ್ಟಪಡ್ತಾರೆ ನಿಜ, ಆದರೆ ಅದರ ಜೀವನದಲ್ಲಿ ಅದಕ್ಕೆ ಖುಷಿ ಉಂಟಾ? ಅದು ಅರಳುವ ಮುನ್ನವೇ ಅದರ ಗಿಡದಿಂದ ಜನರು ದೂರ ಮಾಡ್ತಾರೆ. ತಾನು ಹುಟ್ಟಿದ ಮಣ್ಣಲ್ಲಿ ಮಡಿವ ಭಾಗ್ಯ ಕೂಡ ಆ ಹೂವಿಗೆ ಇಲ್ಲ. ಮುಡಿದು ಕಪ್ಪಾದಾಗ ಜನರು ಅದನ್ನು ತಿಪ್ಪೆಗೆಸುವಾಗ ಆ ಮಲ್ಲಿಗೆ ಎಷ್ಟು ಸಲ ಅಂದ್ಕೊಂಡಿರಲ್ಲ, ಯಾಕಾದರೂ ದೇವರೇ ನನ್ನನ್ನು ಈ ನಾಡಿನಲ್ಲಿ ಹುಟ್ಟಿಸಿದೆ, ಅಥವಾ ಯಾಕಾದರೂ ನನಗೆ ಇಷ್ಟು ಪರಿಮಳವನ್ನು ಕೊಟ್ಟೆ ಅಂತೇಳಿ ಎಷ್ಟು ಸಲ ಅಂದ್ಕೊಂಡಿರಲ್ಲ ಅಲ್ವಾ. ಆದ ಕಾರಣ ಮತ್ತೊಬ್ಬರಲ್ಲಿರುವಂತಹ ಗುಣ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಅದು ನನ್ನಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ಕೊರತೆ ಇದೆಯಲ್ಲ, ಅದು ನಿಜವಾಗ್ಲೂ ಕೊರತೆ ಅಲ್ಲ, ಅದೊಂದು ವರ. ಸೌಂದರ್ಯ ಅನ್ನುವಂಥದ್ದು ಗೌಪ್ಯವಾಗಿದ್ದರೆ ಚೆಂದ ಅಂತ ಹೇಳಿ ಅಶ್ವತ್ಥ ಮರ ಹೇಳ್ತಂತೆ. ಫ್ರೆಂಡ್ಸ್, ಇದು ನನ್ನ ಕತೆ ಅಲ್ಲ, ಹಲೋ ರಮ್ಯಾ ಅಂತ ಹೇಳುವಂಥ ಇನ್ಸ್ಟಾ ಪೇಜಿಂದ ನನಗೆ ಈ ಒಂದು ಸ್ಟೋರಿ ಸಿಕ್ತು ನಾನು ರೀಲ್ಸ್ ನೋಡುವಾಗ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದೇ ಕಥೆನ ನಾನು ಹೇಳಿರುವಂಥದ್ದು. ಇದು ನನ್ನ ಕತೆ ಅಲ್ಲ ನಿಜವಾಗ್ಲೂ. ಸೊ ತುಂಬ ಚೆನ್ನಾಗಿದೆ ರಮ್ಯಾ ಅವರೇ, ನನಗೆ ಯಾಕೋ ಇಷ್ಟ ಆಯಿತು. ಸೊ ನನಗೆ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್.